ನಮಸ್ಕಾರ, ನನ್ನ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ಈ ದಿನ ಒಣಶೇಂಗಾ ಬೇಯಿಸಿ ಬಸಿದ ತಿಳಿಯಿಂದ ಸಾರು ಮಾಡಿ ತೋರಿಸ್ತೀನಿ ಬನ್ನಿ. ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ, 1/4 ಚಮಚ ಎಣ್ಣೆ ಹಾಕಿದ್ದೀನಿ, ಒಂದು ಒಣಮೆಣಸನ್ನ ಸಣ್ಣ ಪೀಸ್ ಮಾಡಿ ಹಾಕಿದ್ದೀನಿ. ಹುರಿಯೋಣ. ಇಲ್ಲಿ ಶೇಂಗಾದ ತಿಳಿ 2 ಲೋಟ ಇರೋದು, ಅದಕ್ಕೆ ಖಾರ ಕಮ್ಮಿ ಹಾಕ್ತಿದ್ದೀನಿ. 1/4 ಚಮಚ ಕೊತ್ತಂಬರಿ ಹಾಕಿದ್ದೀನಿ. ಯಾವುದೇ ಕಾಳಿನಿಂದ ಹುಸ್ಲಿ ಮಾಡಿದರೆ ಅದರ ತಿಳಿಯಿಂದ ತೆಗೆದಿಟ್ಕೊಂಡು ಇದೇ ಥರ ಸಾರು ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ಅರ್ಧ ಸ್ಪೂನ್ ಜೀರಿಗೆ ಹಾಕ್ತೀನಿ. ಸಾಸಿವೆ ಕಾಳು ಹಾಕ್ತೀನಿ. 1 ಸ್ಪೂನ್ ಆಗಷ್ಟು ಗಸಗಸೆ ಹಾಕ್ತೀನಿ. ಗಸಗಸೆ ಪರಿಮಳ ಕೊಡುತ್ತೆ ಸಾರಿಗೆ. ನೋಡಿ, ಚಿಕ್ಕದಾದ ಒಂದು ಈರುಳ್ಳಿ, 4 ಬೆಳ್ಳುಳ್ಳಿ ಹೆಸಳು ಮತ್ತು ಹುಣಸೆ ಹಣ್ಣು ಇಟ್ಕೊಂಡಿದ್ದೀನಿ. ಇದನ್ನು ಹುರಿಯಕ್ಕೆ ಹಾಕ್ತೀನಿ. ಈಗ ಗ್ಯಾಸ್ ಆಫ್ ಮಾಡೋಣ. ನಾನೀಗ 3 ಸ್ಪೂನ್ನಷ್ಟು ಕಾಯಿ ಹೂವು ಹಾಕ್ತೀನಿ. ಗ್ಯಾಸ್ ಆಫ್ ಮಾಡಿದ್ದೀನಿ. ಈಗ ಬಾಣಲೆ ಬಿಸಿಲೇ, ಕಾಯಿ ಸ್ವಲ್ಪ ಬೆಚ್ಚಗಾಗಲಿ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಈಗ 4 ಹೆಸಳು ಕರಿಬೇವು ಹಾಕ್ತೀನಿ. ಈಗ ಇವೆಲ್ಲವನ್ನು ಸೇರಿಸಿ ಮಿಕ್ಸಿ ಜಾರಲ್ಲಿ ನಯಸ್ಸಾಗಿ ರುಬ್ಬೋಣ. ಒಲೆ ಮೇಲೆ ಒಂದು ಬಟ್ಲು ಇಟ್ಕೊಂಡಿದ್ದೀನಿ. 2 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಜಜ್ಜಿದ 3 ಹೆಸಳು ಬೆಳ್ಳುಳ್ಳಿ ಹಾಕ್ತೀನಿ. ಒಣಮೆಣಸಿನ ಸಣ್ಣ ಚೂರುಗಳನ್ನು ಹಾಕ್ತೀನಿ. 1/4 ಚಮಚ ಜೀರಿಗೆ ಹಾಕ್ತೀನಿ. 1/4 ಚಮಚ ಸಾಸಿವೆ ಕಾಳು ಹಾಕ್ತೀನಿ. ಸ್ವಲ್ಪ ಫ್ರೈ ಆಗಲಿ. ಬೆಳ್ಳುಳ್ಳಿ ಯಾವಾಗಲೂ ಚೆನ್ನಾಗಿ ಫ್ರೈ ಆದರೆ ಅದೊಂಥರ ಘಮ ಘಮ ಪರಿಮಳ. ಈಗ ನೋಡಿ, ರುಬ್ಬಿದ್ದೀನಲ್ಲ, ಈ ಖಾರ ಹಾಕ್ತೀನಿ. ಈಗ ಸ್ವಲ್ಪ ಮಸಾಲೆ ಕುದಿಬೇಕು. ನೋಡಿ, ನಾನೊಂದು ಚೂರು ಬೆಲ್ಲ ಹಾಕ್ತೀನಿ. ಯಾವುದೇ ಸಾರಿಗಾದ್ರೂ ಬೆಲ್ಲ ಹಾಕಬೇಕು, ಅದೊಂದು ರುಚಿ. ಉಪ್ಪು ಹಾಕ್ತೀನಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು. ಸ್ವಲ್ಪ ಕುದೀಲಿ. ಈಗ ಒಣಶೇಂಗಾ ಬೇಯಿಸಿ ಬಸಿದ ತಿಳಿನ ಹಾಕ್ತೀನಿ. ಈಗ ಚೆನ್ನಾಗಿ ಕುದೀಲಿ. ಸಾರು ಕುದಿಬೇಕು, ಉಕ್ಕಬಾರ್ದು. ಉಕ್ಕಿದ್ರೆ ಅದ್ರ ರುಚಿ ಪೂರ್ತಿ ಹೋಗ್ಬಿಡುತ್ತೆ. ಅದಕ್ಕೆ ತುಂಬ ದೊಡ್ಡ ಬೆಂಕಿ ಇಡಬಾರ್ದು, ಸ್ವಲ್ಪ ಸಿಮ್ಮಿಗಿಡಬೇಕು. ನೋಡಿ ಎಷ್ಟು ನೀರಾಗಿದೆ ಸಾರು ಅಂತ. ಬೇಕಾದ್ರೆ ನೀವು ಇದಕ್ಕೆ ಈರುಳ್ಳಿ ಫ್ರೈ ಮಾಡಬೇಕಾದ್ರೂ ಹಾಕ್ಬೋದು. ಸಾರು ಯಾವಾಗಲೂ 1000 ಸಾರಿ ಕುದಿಬೇಕಂತೆ, ಕುದ್ದಷ್ಟು ರುಚಿ ಸಾರು. ನೋಡಿ ಈಗ ಹೇಗೆ ಕುದೀತಿದೆ, ಆ ನೊರೆಯೆಲ್ಲ ಬದಿಗೆ ಹೋಗಬೇಕು, ಆವಾಗ ಅದು ಚೆನ್ನಾಗಿ ಕುದ್ದಿದೆ ಅಂತ ಅರ್ಥ. ನೋಡಿ, ಬೆಳ್ಳುಳ್ಳಿ ಒಗ್ಗರಣೆ ತೇಲ್ತಾ ಇದೆ, ಘಮ ಘಮ ಪರಿಮಳ ಬರ್ತಾ ಇದೆ. ನಾನು ಗಸಗಸೆ ಹಾಕಿದ್ದೀನಿ ಅದಕ್ಕೆ. ಈಗ ಮೇಲೆ ಕೊತ್ತಂಬರಿ ಸ್ವಲ್ಪ ಉದುರಿಸ್ತೀನಿ ಪರಿಮಳಕ್ಕೆ. ಕಾಳುಗಳನ್ನು ಬೇಯಿಸಿ ಹುಸ್ಲಿ ಮಾಡಿದಾಗ ಒಂದು ಪಲ್ಯ ಸಿಗುತ್ತೆ, ಅದರ ತಿಳಿಯಿಂದ ಒಳ್ಳೆ ಸೊಗಸಾದ ಸಾರು ಮಾಡ್ಬೋದು. ನೋಡಿ, ಈ ಕಾಳುಗಳನ್ನು ಬೇಯಿಸಿ ಬಸಿದಾಗ ಸಿಗೋ ತಿಳಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾರೂ ತಿಳಿನ ವೇಸ್ಟ್ ಮಾಡಬೇಡಿ, ಇದೇ ಥರ ಸಾರು ಮಾಡ್ಕೊಂಡು ಊಟ ಮಾಡಿ. ನೋಡಿದ್ರಲ್ಲ, ಶೇಂಗಾ ಬಸಿದ ತಿಳಿಯಿಂದ ಎಷ್ಟು ರುಚಿಯಾಗಿರೋ ಸಾರು ಮಾಡ್ಬೋದು ಅಂತ. ಅದಿದ್ದು 2 ಲೋಟ ಆಗಷ್ಟು, ಆದರೆ ನಾನು ನೋಡಿ 4 ಜನಿಗಾಗಷ್ಟು ಸಾರು ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಧನ್ಯವಾದಗಳು.